ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ವರ್ಷದ ಮೊದಲನೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಜಾಸ್ತಿ ಹೇರ್ ಆಯಿಲಿಂಗ್ ಮಾಡ್ತಾನೇ ಇರಲಿಲ್ಲ, ಬಟ್ ಇವಾಗ ನಾನು ವಾರಕ್ಕೆ ಅಟ್ಲೀಸ್ಟ್ ಒಂದು 2-3 ಸರಿ ಹೇರ್ ಆಯಿಲಿಂಗ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬಾ ಹೇರ್ ಫಾಲ್ ಆಗಿದೆ, ತುಂಬಾ ಚೆನ್ನಾಗಿ ಇವಾಗ ಕೂದಲು ಬೆಳೆಸಬೇಕು ಅನ್ನೋದು ಕೂಡ ಆಗಿಬಿಟ್ಟಿದೆ. ಹಾಗಾಗಿ ವಾರಕ್ಕೊಂದು 3 ಸರಿ ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ತಾಯಿರ್ತೀನಿ. ಹಾಗೆಯೇ ಇವಾಗ ಒಂದು ಸ್ವಲ್ಪ ಹೇರ್ ಫಾಲೆಲ್ಲ ಆಗ್ತಾಯಿತ್ತಲ್ಲ, ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ಕೊಂಡಿದ್ದೆ, ನನ್ನ ಫ್ರೆಂಡ್ ಅದನ್ನು ರೆಕಮೆಂಡ್ ಮಾಡಿದರು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಸ್ಟೆಲ್ಲ ತುಂಬ ಜಾಸ್ತಿನೇ ಹೇರ್ ಫಾಲ್ ಆಗ್ತಾಯಿತ್ತು, ಬಟ್ ಇವಾಗ ಆಗುತ್ತೆ, ತುಂಬ ತೀರಾ ಕಡಿಮೆನೇ ಆಗುತ್ತೆ. ಸೊ ಯಾವಾಗಾದರೂ ನಾನು ನಿಮ್ಮ ಜೊತೆ ಯಾವ ರೀತಿ ನಾನು ಹೇರ್ ಆಯಿಲ್ ಮಾಡ್ಕೊಂಡೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಶೇರ್ ಮಾಡ್ಕೊಂಡಿದ್ದೆ, ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಅದರಲ್ಲೇ ಮೆನ್ಷನ್ ಮಾಡಿದ್ದೆ. ಬಟ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೇರ್ ಆಯಿಲ್ ಖಾಲಿ ಆದಮೇಲೆ ಮತ್ತೆ ಮಾಡ್ಕೊಳ್ತೀನಲ್ವ ಹೇರ್ ಆಯಿಲ್ನ, ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಒಂದು ಸ್ವಲ್ಪ ಹೇರ್ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋಣ, ಹಾಗೆಯೇ ದೇವ್ರ ಸಾಮಾನು ಕೂಡ ತೊಳೆಯೋಣ ಅಂತ ಅಂದ್ಕೊಂಡೆ. ಹಿಂದಿನ ದಿನ ಬಂದು ನಾವು ತಲಕಾಡಿಗೆ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ನೀರಲ್ಲೆಲ್ಲ ಆಟಾಡಿದ್ವಿ ಅಲ್ಲ, ಒಂದು ಸ್ವಲ್ಪ ಹೇರೆಲ್ಲ ಡ್ರೈ ಆದಂಗೆ ಅನ್ನಿಸ್ತಾ ಇತ್ತು. ಮತ್ತು ಹೇರ್ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರೆ ನನಗೂ ಕೂಡ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ಹಾಗೆಯೇ ಬೆಳಗ್ಗೆ ಎದ್ದಾಗ ನನ್ನ ಟೈಮ್ ಆಗಲೇ ಒಂದು 6:30-7 ಗಂಟೆ ಆಗಿತ್ತು. ಬಿಕಾಸ್ ಇವತ್ತು ಒಂದು ಸ್ವಲ್ಪ ಲೇಟೇ ಆಯಿತು. ಯಾವಾಗಲೂ ಒಂದು ಸ್ವಲ್ಪ ಬೇಗನೆ ಎದ್ಬಿಡ್ತಾಯಿದ್ದೆ. ಮತ್ತು ಮುಂಚೆ ಎಲ್ಲ ನಾನು ವಾಕೆಲ್ಲ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕ್ ಮಾಡೋಣ ಅಂತ ಮಾಡ್ತೀನಿ. ಅಂದರೆ ಫಸ್ಟು ಹಿಂಗೆ ಗೊತ್ತಾ, ಮನೆ ಹತ್ರ ಎಲ್ಲ ಕೆಲಸ ಇದ್ದಾಗ ನಾನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಿಕಾಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ನಿಂತೇ ಇರ್ತೀನಿ ಅಲ್ವಾ, ಸೊ ಅಷ್ಟೊಂದೇನು ವಾಕ್ ಮಾಡಲೇಬೇಕು ಅನ್ನೋ ಥರ ಇರ್ತಿರ್ಲಿಲ್ಲ. ಬಟ್ ಇವಾಗ ಮನೇಲೇ ಇರೋದ್ರಿಂದ ಒಂದು ಸ್ವಲ್ಪ 3 kg ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಅದರಲ್ಲೂ ಕೂಡ ಇವಾಗ ಒಂದು ಸ್ವಲ್ಪ ಸರಿಯಾಗಿ ಊಟ ಎಲ್ಲ ಮಾಡ್ತಾಯಿಲ್ಲ ಅಲ್ವಾ, ಮೋಸ್ಟ್ಲಿ ಅದಕ್ಕೆ ಇರ್ಬೋದು. ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಒಂದು ಸತಿ ವೆಯ್ಟ್ ಲಾಸ್ ಮಾಡಿದ್ಮೇಲೆ ಮತ್ತೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ವೆಯ್ಟ್ ಗೇನ್ ಆಗೋದು. ನನಗೂ ಕೂಡ ಅದೇ ರೀತಿಯಾಗೇ ಆಗಿದೆ. ಇಷ್ಟು ದಿನ ನಾನು ಅದನ್ನು ಚೆಕ್ ಕೂಡ ಮಾಡಿರಲಿಲ್ಲ, ಎಷ್ಟು ವೆಯ್ಟ್ ಇದ್ದೀನಿ ಏನು ಅಂತ. ಬಟ್ ಆಲ್ ಆಫ್ ಅ ಸಡನ್ ಚೆಕ್ ಮಾಡಿದಾಗ ನನಗೆ ಒಂಥರ ಗಾಬರಿ ಆಯಿತು. ಬಟ್ ಪರವಾಗಿಲ್ಲ, ವೆಯ್ಟ್ ಲಾಸ್ ಮಾಡ್ಬೋದು. ನನಗೇನು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಯಾಕೆ ಅಂತ ಅಂದರೆ ನನಗೊಂದು ಸ್ವಲ್ಪ ಈಸಿ ವೇ ಅಂತಲೇ ಅನಿಸುತ್ತೆ. ಫಸ್ಟ್ ನಾನು ಹರ್ಬಲೈಫ್ ತೊಗೊಳ್ತಾ ಇದ್ದೆ, ಬಟ್ ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಬಂದುಬಿಟ್ಟು ನಾನು ಏನಾದರೂ ಬೇರೆ ಊಟ ಎಲ್ಲ ಮಾಡ್ಕೊಳ್ಬೋದು. ಬಿಕಾಸ್ ಅಲ್ಲಿ ನಮಗೆ ಫುಡ್ ರೂಟೀನ್ ಎಲ್ಲ ತಿಳಿಸ್ಕೊಟ್ಟಿದ್ರು, ಹಾಗಾಗಿ ನನಗೊಂದು ಸ್ವಲ್ಪ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ಮುಂದೆ ನಾನು ಏನಾದರೂ ವೆಯ್ಟ್ ಲಾಸ್ ಮಾಡಿದ್ರೆ ಆವಾಗ ನಾನು ಫುಡ್ ರೂಟೀನೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಒಂದು ಕಡೆ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಮನೆಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಇತ್ತು, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ, ಖಾಲಿ ಮಾಡೋಣ ಅನ್ನೋದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಅದಾದಮೇಲೆ ಫ್ರೆಶ್ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಹಿಂದಿನ ದಿನ ನಾನು ಸಾಂಬಾರೆಲ್ಲ ಮಾಡಿದ್ದೆ, ಅದೊಂದು ಸ್ವಲ್ಪ ಬಿಸಿಗೆ ಇಟ್ಟಿರಲಿಲ್ಲ, ಅದನ್ನು ಕೂಡ ಬಿಸಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಬೆಳಗ್ಗೆ ಎದ್ದಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಯಾವಾಗ ಫಸ್ಟು ಪೂಜೆ ಮಾಡಿಬಿಡ್ತೀವಿ ಅನ್ನೋ ಥರ ಇರುತ್ತೆ. ಅದರಲ್ಲೂ ಕೂಡ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಡೇ ಅಲ್ವಾ, ನ್ಯೂ ಇಯರ್ ಅಂತ ಅಂದರೆ ಎಲ್ರಿಗೂ ಕೂಡ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾನು ಕೂಡ ಬೇಗನೆ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ, ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಡ್ಬೋದು. ಜಸ್ಟ್ ಕಸ ಗುಡಿಸಿ ಮನೆ ಒರೆಸ್ಬೇಕು, ಆಮೇಲೆ ಪಾತ್ರೆ ಒಂದು ಸ್ವಲ್ಪನೇ ಇರೋದು, ಪಾತ್ರೆನ ವಾಶ್ ಮಾಡಿ ಈಚೆಗಡೆ ಬಾಗಿಲು ತೊಳಿಬೇಕು. ಇಷ್ಟೇ ಕೆಲಸ ಇರೋದು, ಇನ್ನೇನು ಜಾಸ್ತಿ ಕೆಲಸಗಳಿಲ್ಲ. ಆದಷ್ಟು ಬೇಗನೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅಮ್ಮನ ಮನೆ ಹತ್ರ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಬಂದುದೇನು ಅದಾದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಇಷ್ಟು ಕೆಲಸಗಳಿದ್ದಾವೆ, ಮಾಡಬೇಕು. ಫಸ್ಟೆಲ್ಲ ಅಮ್ಮನ ಮನೆಗೆ ಬರಬೇಕು ಅಂತ ಅಂದರೆ ಫುಲ್ ರೆಡಿ ಆಗಿಬಿಟ್ಟು ಖುಷಿಯಾಗಿ ಬರ್ತಾಯಿದೆ. ಬಟ್ ಇವಾಗ ಹೆಂಗೆ ಅಂದರೆ ಇಲ್ಲೇ ಇರೋದು ಅಲ್ವಾ, ಒಂಥರ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟೇ ಇರೋಲ್ಲ ನನಗೆ. ಒಂಥರ ಬೇಜಾರಾಗುತ್ತೆ ಒಂದೊಂದ್ಸಲಿ, ಅಯ್ಯೋ ಇಷ್ಟು ಹತ್ರ ಬಂದುಬಿಟ್ನಾ ಅಂತ. ಬಟ್ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಂತ ಹೇಳ್ತಾರಲ್ಲ, ಅದಂತೂ ನಿಜ ಅಂತಲೇ ಹೇಳ್ಬೋದು. ನನಗಂತೂ ಹತ್ರ ಇರೋದು ಅಷ್ಟೊಂದು ಇಷ್ಟ ಆಗೋಲ್ಲ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ನಮ್ಮ ಅಮ್ಮನಿಗೆ ಕೂಡ, ನಾನು ಇಲ್ಲೇ ನಿಯರೇ ಇರ್ತೀನಿ, ಸೊ ದಟ್ ನಾನು ಯಾವಾಗಲೂ ಬರಲ್ಲ ಮಮ್ಮಿ, ಯಾವಾಗಾದರೂ ರೇರಾಗಿ ಬರ್ತಿರ್ತೀನಿ, ವಾರಕ್ಕೊಂದ್ಸರಿ ಅಥವಾ 2 ವಾರಕ್ಕೊಂದ್ಸಲಿ ಈ ರೀತಿಯಾಗಿ ಬರ್ತೀನಿ. ಅವಾಗ ನಿಮಗೂ ಕೂಡ ನನ್ನ ಮಗಳು ಬರ್ತಾಳೆ ಅಂತ ಖುಷಿ ಇರುತ್ತೆ. ಯಾವಾಗಲೂ ಬರ್ತಾಯಿದ್ರೆ ಅಷ್ಟೊಂದು ಅನಿಸಲ್ಲ ಅಲ್ವಾ ಅಂತ. ಸೊ ನನಗೂ ಕೂಡ ಇದೇ ರೀತಿಯಾಗೇ ಇಲ್ಲೇ ಇರೋದಕ್ಕೆ ಹಂಗೆ ಅನ್ನಿಸ್ಬಿಟ್ಟಿದೆ, ಇಲ್ಲೇ ಅಲ್ವಾ ಬಿಡು ಅನ್ನೋ ಥರ. ಸೊ ಫಸ್ಟೇ ಚೆನ್ನಾಗಿತ್ತು, ಅಲ್ಲಿ ಯಲಹಂಕದಿಂದ ಬರೋವಾಗ ತುಂಬಾ ಖುಷಿಯಾಗಿ ಬರ್ತಾಯಿದೆ. ಬಟ್ ಇಲ್ಲೇ ಇರೋದಕ್ಕೆ ಈ ರೀತಿಯಾಗಿ ಅನಿಸುತ್ತೆ.
ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ ನಮ್ಮ ಅಮ್ಮನಿಗೆ, ನಾನಂತೂ ಇಲ್ಲಿಗೆ ಬರಲ್ಲ, ನಾನು ಇಲ್ಲಂತೂ ಮನೆ ಕಟ್ಸಲ್ಲ, ನಾವಿಲ್ಲಿ ಸೈಟ್ನ ಸೆಲ್ ಮಾಡಿ ನಾವು ಬೇರೆ ಕಡೆ ಸೈಟ್ ತೊಗೊಂಡು ಮನೆ ಕಟ್ಟಿಸ್ತೀವಿ ಅಂತ. ಬಟ್ ನಮಗೆ ಅಂತ ಒಂದು ಭೂಮಿ ಇರುತ್ತೆ ಅಲ್ವ, ಅದು ಎಲ್ಲಿ ಸಿಗಬೇಕು ಅಂತ ಇರುತ್ತೋ ಅಲ್ಲೇ ಸಿಗೋದು ಅನ್ನೋ ಥರ ಇಲ್ಲೇ ಮನೆ ಕಟ್ಟೋ ಥರ ಆಯಿತು ನಮ್ಮದು. ಸೊ ಇವತ್ತು January 1st 2024 ಸೊ ಫಸ್ಟ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಇವಾಗ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದಾಯಿತು. ಟೈಮ್ ತುಂಬಾ ಲೇಟ್ ಆಗಿದೆ, ಆಗಲೇ 2:30. ಇವತ್ತೊಂದು ಸ್ವಲ್ಪ ಕೆಲಸ ಮುಗಿಯೋದು ಲೇಟ್ ಆಯಿತು ನನಗಿದು, ಹಾಗಾಗಿ ಇವತ್ತು ವ್ಲಾಗ್ ಕೂಡ ಲೇಟಾಗೇ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ನಿನ್ನೆ ನಾವು ವರ್ಷದ ಕೊನೆ ದಿನ ಬಂದು ತಲಕಾಡಿಗೆ ಹೋಗಿದ್ವಿ. ಬಟ್ ಏನಂತ ಅಂದರೆ ನಾನು ವ್ಲಾಗ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕೋ ಈ ನಡುವೆ ವ್ಲಾಗ್ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ವ್ಲಾಗ್ ಏನೂ ಮಾಡಲಿಲ್ಲ. ಹಾಗೆಯೇ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೋಡೋಣ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರ್ಯಾರೆಲ್ಲ ಹೋಗಿದ್ವಿ ಅಂತಂದರೆ ನಾನು, ನನ್ನ ತಂಗಿ, ಆಮೇಲೆ ಮಂಜು ಅವರು, ಜೀವನ್ ಅವರು, ಆಮೇಲೆ ಅಪ್ಪು, ನನ್ನ ತಮ್ಮ ಚಿಂಟು. ಸೊ ಎಷ್ಟು ಜನನೂ ಕೂಡ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದಿದ್ದು ತಲಕಾಡಿಗೆ. ವಿಡಿಯೋ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾವ ರೀತಿ ಈ ರೀತಿ ಔಟಿಂಗ್ ಎಲ್ಲ ಹೋದಾಗ ಇರುತ್ತೆ ನಮ್ಮ ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಒಂದು ಟೈಮ್ ಆಗಿರ್ಬೋದು, ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಆ ಟೈಮಲ್ಲಿ ವ್ಲಾಗ್ ಮಾಡಬೇಕಂತ ಅನ್ನಿಸ್ಲಿಲ್ಲ. ಪ್ರತಿ ವರ್ಷವೂ ಕೂಡ ಎವ್ರಿ ನೈಟ್ 12 o'clockಗೆ ಕೇಕ್ ಕಟ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ನಾನು ಏನನ್ನೂ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ, ಬಿಕಾಸ್ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಅಲ್ಲಿಂದ ಬಂದ್ವಿ, ದೆನ್ ಸರಿ ಸುಸ್ತಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ನಾನು 12 o'clockಗೆ ಜೀವನಿಗೆ ವಿಶ್ ಕೂಡ ಮಾಡಿಲ್ಲ. ಜೀವನೇನೋ ವಿಶ್ ಮಾಡಿದ್ರಂತೆ, ನನಗದು ಅಷ್ಟೊಂದು ಗಮನ ಕೊಟ್ಟಿಲ್ಲ, ಕೇಳಿಸ್ಲಿಲ್ಲ ನನಗೆ. ಸೊ ಇಷ್ಟೇ, ಇನ್ನು ಬೆಳಗ್ಗೆ ಎದ್ದು ನಾನು ಕೂಡ ಅವ್ರಿಗೆ ವಿಶ್ ಮಾಡಿದೆ. ಸೊ ಈ ರೀತಿಯಾಗಿ ಇತ್ತು. ಇವಾಗ ನನ್ನ ಮಗ ಹೆವಿ ತೀಟೆ ಮಾಡ್ತಾ ಇದ್ದಾನೆ. ತಲಕಾಡಿಗೆ ಹೋಗಿದ್ವಲ್ಲ, ಅಲ್ಲಿ ನನಗೆ ಈ ಒಂದು ಸ್ಟೋನ್ ತುಂಬಾ ಇಷ್ಟ ಆಯಿತು, ಚೆನ್ನಾಗಿರೋ ಸ್ಟೋನ್ ಸಿಕ್ತು, ಹಾಗಾಗಿ ತೊಗೊಂಡು ಬಂದೆ. ಆಕ್ವೇರಿಯಮಲ್ಲಿ ಇಡೋಣ ಅಂತ ಅಂದ್ಬಿಟ್ಟು. ನನಗೆ ಹಾಗೆಯೇ ಇನ್ನೊಂದು ಕಲ್ಲು ಕೂಡ ಅಷ್ಟೇ, ಇದು ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ತೊಗೊಂಡು ಬಂದೆ, ಆಕ್ವೇರಿಯಮ್ ಒಳಗೆ ಇಡೋಣ ಅಂತ 1-2 ಕಲ್ಲು. ನಾನು ಗೋವಾಗೆ ಹೋದಾಗಲೂ ಅಷ್ಟೇ ಈ ರೀತಿಯಾಗಿ ತೊಗೊಂಡು ಬಂದಿದ್ದೆ ಕಪ್ಪೆ ಚಿಪ್ಪು. ಅದಾದಮೇಲೆ ಒಂಥರ ಏನೋ ಡಿಫ್ರೆಂಟಾಗಿ ಅಲ್ಲಿ ಸಿಕ್ಕಿತ್ತು ಸಮುದ್ರದ ದಡದಲ್ಲಿ, ಅದನ್ನು ನಾನು ಇಲ್ಲಿ ಆಕ್ವೇರಿಯಮಲ್ಲಿ ಇಟ್ಟಿದ್ದೀನಿ. ಸೊ ಅದೇ ರೀತಿಯಾಗಿ ಇದನ್ನು ಕೂಡ ತೊಗೊಂಡು ಬಂದೆ. ಈ ರೀತಿ ಎಲ್ಲಾದರೂ ಹೋದಾಗ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇವಾಗ ಅಪ್ಪನ ಫಸ್ಟ್ ಮಲಗಿಸ್ಬಿಡ್ತೀನಿ. ದೆನ್ ಅದಾದಮೇಲೆ ನಾನು ಒಂದು ಸ್ವಲ್ಪ ವಿಡಿಯೋ ಎಡಿಟ್ ಮಾಡಬೇಕಾಗಿದೆ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಅಮ್ಮನ ಮನೆ ಹತ್ರ ಹೋಗೋದು. ಸೊ ಇಷ್ಟೇ, ಸಂಜೆ ಜೀವನ ಬಂದಾಗ ಆದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ. ಇಲ್ಲ ಅಂತಂದರೆ ಹೇಗಾಗುತ್ತೋ ಹಾಗೆ ನೋಡೋಣ. ಒಟ್ಟು ಆದಷ್ಟು ವ್ಲಾಗ್ ಮಾಡ್ಕೊಳ್ತೀನಿ. ಸೊ ನಾನು ಈ ಒಂದು ಸಿಂಪಲ್ ಡ್ರೆಸ್ನ ವೇರ್ ಮಾಡಿದ್ದೀನಿ. ಇವತ್ತು ನ್ಯೂ ಇಯರ್ ಅಂತ ಅಷ್ಟೇ. ಸೊ ಎಲ್ಲಾದರೂ ಹೊರಗಡೆ ಹೋಗೋದುವಾಗ ಹಾಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಬಟ್ ಎಲ್ಲೂ ಜಾಸ್ತಿ ಹೋಗಲ್ವಲ್ಲ, ಇನ್ನು ಸುಮ್ಮನೆ ಹೊಸ ಬಟ್ಟೆಗಳು ತೆಗೆದು ಇಟ್ಕೊಳ್ಳೋಷ್ಟು ಯೂಸೇ ಆಗ್ತಾಯಿಲ್ಲ ಇವಾಗ ಎಲ್ಲೂ ಹೊರಗಡೆ ಹೋಗದೆ ಇರೋದಕ್ಕೆ. ಅದಕ್ಕೇ ಈ ರೀತಿಯಾಗಿ ಏನಾದರೂ ನ್ಯೂ ಇಯರ್ ಟೈಮು ಅಥವಾ ಏನಾದ್ರು ಹಬ್ಬಗಳಲ್ಲಿ ಹಾಕ್ಕೊಳ್ಳೋದು ಹೊಸ ಬಟ್ಟೆನ ಅಷ್ಟೇ. ಸೊ ನ್ಯೂ ಇಯರ್ ದಿನ ನಾನೇನು ವ್ಲಾಗ್ ಮಾಡ್ಕೊಂಡಿಲ್ಲ, ಬಿಕಾಸ್ ಅವತ್ತು ಇನ್ನೇನು ಸ್ಪೆಷಲ್ ಅನ್ನೋ ಥರ ಏನಿರಲಿಲ್ಲ. ನಾರ್ಮಲಾಗಿ ಮನೆಯಲ್ಲ ಅಡುಗೆ ಮಾಡಿದ್ವಿ ಅಷ್ಟೇ, ಅದನ್ನೇ ಊಟ ಮಾಡಿದ್ವಿ. ಮತ್ತು ಎಲ್ಲೂ ಹೊರಗಡೆನೂ ಹೋಗಿರಲಿಲ್ಲ ನಾವು. ಈ ವರ್ಷ ಒಂಥರ ಏನೋ ಬೋರಿಂಗ್ ಥರ ಅನ್ನಿಸ್ತಾಯಿತ್ತು ನನಗೆ. ನ್ಯೂ ಇಯರ್ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಇವನ್ ಜೀವನ ಹತ್ರನೂ ಅದನ್ನೇ ಹೇಳ್ತಾ ಇದ್ದೆ, ಯಾಕೋ ಒಂಥರ ನಂಗೆ ನ್ಯೂ ಇಯರ್ ಅಂತಲೇ ಅನ್ನಿಸ್ತಾ ಇಲ್ಲ, ನಾರ್ಮಲ್ ಡೇಸ್ ಅಂತಲೇ ಅನ್ನಿಸ್ತಾ ಇದೆ ಅಂದ್ಬಿಟ್ಟು. ಬಟ್ ಹೆಂಗೆ ಏನೇ ಆದ್ರೂ ಹೆಣ್ಮಕ್ಳು ಲೈಫ್ ಅಂತೂ ಹೀಗೆ ಇರುತ್ತೆ ಅಲ್ವಾ. ಮನೆಯಲ್ಲಿರೋದು, ಮಾಮೂಲಿ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋದು, ಮನೆ ನೀಟಾಗಿ ಇಟ್ಕೊಳ್ಳೋದು, ಕ್ಲೀನಾಗಿ ಇಟ್ಕೊಳ್ಳೋದು, ಇಷ್ಟೇ ಆಗೋಗ್ಬಿಟ್ಟಿರುತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಸೊ ನನಗೂ ಕೂಡ ಅದೇ ರೀತಿಯಾಗೇ ಅನ್ನಿಸ್ತಾ ಇತ್ತು. ಮನೆ ಹತ್ರ ಏನಾದರೂ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಇದ್ದಾಗ ನಾನು ಅಲ್ಲಿ ಹೊರಟೋಗ್ಬಿಡ್ತಾ ಇದ್ದೆ, ನನಗೆ ದಿನ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಮನೇಲಿರೋದಕ್ಕೆ ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ಯಾವಾಗಂತೂ ಕೆಲಸ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಮನೇಲಿರೋದು ಒಂಥರ ನಂಗೆ ಇವಾಗ ಇಷ್ಟನೇ ಆಗ್ತಾಯಿಲ್ಲ. ಎಲ್ಲಾದರೂ ಹೊರಗಡೆ ಹೋಗೋಣ, ಎಲ್ಲಾದರೂ ಸುತ್ತಾಡೋಣ ಅನ್ನೋ ಥರನೇ ಅನ್ನಿಸ್ತಾ ಇರುತ್ತೆ. ಮನೇಲಿ ಇರಬೇಕು ಅಂದ್ರೇ ಬೋರ್ ಆಗಿಬಿಟ್ಟಿದೆ. ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ರೆ ಇನ್ನು ಮನೆ ಕೆಲಸ ಯಾವುದೂ ಕೂಡ ಇರೋದಿಲ್ಲ. ಇನ್ನು ಮಧ್ಯಾಹ್ನ ಅಡುಗೆ ಒಂದು ಕೆಲಸ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಮಧ್ಯಾಹ್ನ ಆದರೆ ಅಡುಗೆ ಮಾಡ್ತೀನಿ, ಇಲ್ಲ ಅಂತಂದರೆ ನೈಟ್ ಅಡುಗೆ ಮಾಡ್ಕೊಳ್ತೀನಿ. ಇವಾಗ ಅಮ್ಮನ ಮನೆ ಹತ್ರನೇ ಇರೋದ್ರಿಂದ ಅಮ್ಮನೂ ಏನಾದರೂ ಒಂದು ಅಡುಗೆ ಮಾಡ್ತಾರೆ ಅಲ್ವಾ, ಅವರೇ ಕೊಟ್ಟು ಕಳಿಸ್ಬಿಡ್ತಾರೆ. ಇವಾಗ ನಾನೇನಾದರೂ ಮಧ್ಯಾಹ್ನನೇ ಅಡುಗೆ ಮಾಡಿದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಕೊಟ್ಟು ಕಳಿಸ್ತೀನಿ. ಸೊ ಈ ರೀತಿಯಾಗಿ ಒಂಥರ ಇಷ್ಟೇನಾ ಜೀವನ ಅನ್ನೋ ಥರ ಆಗ್ಬಿಟ್ಟಿದೆ ನನಗಂತೂ. ಒಂಥರ ಲೈಫೇ ಬೋರಿಂಗ್ ಅಂತ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ಅನಿಸುತ್ತೆ ನಾನು ಏನೂ ಕೂಡ
ಕೂಡ ವ್ಲಾಗ್ ಮಾಡ್ತಾಯಿಲ್ಲ. ಹಾಗೆಯೇ ಏನಾದರೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ಏನು ಸ್ಪೆಷಲ್ ಇಲ್ವಲ್ಲ, ಬೇಡ ಬಿಡು ಅಂತ ಅನ್ನಿಸ್ಬಿಡುತ್ತೆ. ಸೊ ಒಂದೊಂದು ಸರಿ ಲೈಫೇ ಇಷ್ಟೇನಾ ಅನ್ನೋ ಥರ ಅನಿಸುತ್ತೆ ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಅಡ್ಜಸ್ಟ್ ಆಗಬೇಕು ಎಲ್ಲದಕ್ಕೂ. ಪ್ರತಿದಿನವೂ ಹೊರಗಡೆ ಓಡಾಡಬೇಕು ಅಂದ್ರೂ ಆಗಲ್ಲ. ಆಮೇಲೆ ಏನಾದರೂ ಸಮಥಿಂಗ್ ಸ್ಪೆಷಲಾಗಿ ನಡೀತಾ ಇರಲಿ ದಿನ ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ. ಸೊ ಸಮಥಿಂಗ್ ಸ್ಪೆಷಲಾಗಿ ಅಂತ ಯೋಚನೆ ಮಾಡಿದ್ರೆ ವೀಕೆಂಡಲ್ಲಿ ಯೋಚನೆ ಮಾಡಬೇಕು. ಅದು ಬಿಟ್ಟರೆ ಇನ್ನು ದಿನ ಏನು ಮಾಮೂಲಿ ಇದೇ ರೀತಿಯಾಗೇ ಇರುತ್ತೆ ಅಲ್ವಾ ನಮ್ಮ ರೂಟೀನು. ಸೊ ನಿಮಗೂ ಕೂಡ ಇದೇ ರೀತಿಯಾಗೇ ಅನಿಸುತ್ತಾ? ನೀವು ಈ ರೀತಿಯಾಗೆಲ್ಲ ಅನ್ನಿಸ್ದಾಗ ಏನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಏನಂತ ಅಂದರೆ, ನನಗೆ ಈ ರೀತಿ ಏನಾದರೂ ಬೋರ್ ಆಗ್ತಿದೆ ಅಂದರೆ ನಾನು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಬರ್ತೀನಿ. ಅದು ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಒಟ್ಟು ನನಗೆ ಟೈಮ್ ಪಾಸ್ ಆಗಬೇಕು, ಆ ಬೋರಿಂಗ್ ಅನ್ನೋದು ಹೋಗಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನಮಗೂ ಕೂಡ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಓಕೆ ಫೈನ್, ಮಾಡೋಣ ಕೆಲಸ ಅಂತ ಅನ್ನಿಸ್ತಾನೆ ಇರುತ್ತೆ. ನಾನು ಇನ್ನೇನು ಮನೆ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಸ್ಟಾರ್ಟ್ ಆದಮೇಲೆ ನನಗಿನ್ನೇನು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟು ಟೈಮ್ ಇರಲ್ಲ. ಸೊ ದಟ್ ಹೆಂಗಾಗುತ್ತೋ ಹಾಗೆ ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಕೆಲಸಗಳು ಮುಗ್ದೋಯ್ತು, ಇನ್ನು ಯಾವ ಕೆಲಸನೂ ಬಾಕಿ ಇಲ್ಲ ಅಂತ ಅಂದರೆ ನಾನು ನೇಲ್ ಪಾಲಿಷ್ ಹಾಕ್ಕೊಳ್ಳೋದು ಅಥವಾ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ರೀತಿಯಾಗೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಮ್ಮೆ ಹೆಂಗೆ ಅಂತ ಅಂದರೆ ಹೋಮ್ ಮೇಡ್ ಪ್ಯಾಕ್ಸ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಅದರಲ್ಲೂ ಇವಾಗ ನಾನು ಜಾಸ್ತಿ ಬಿಸಿಲಲ್ಲೇ ಇರ್ತೀನಿ ಅಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ಸೊ ಬೇಗನೆ ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ. ಅದಕ್ಕೆ ಏನೆಲ್ಲ ಫಾಲೋ ಮಾಡಬೇಕು ಮಾಡ್ತೀನಿ. ಬಟ್ ಏನಂತಂದರೆ ನಾವು ಏನೇ ಹೋಮ್ ರೆಮಿಡಿ ಮಾಡಿದ್ರೂ ಹೋಮ್ ರೆಮಿಡಿನಲ್ಲಿ ಒಂದು ಸ್ವಲ್ಪ ಲೇಟ್ ರಿಸಲ್ಟ್ ಅಂತ ಹೇಳ್ಬೋದು. ಬಟ್ ಏನಂದರೆ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನನಗೂ ಕೂಡ ಇವಾಗ ಹಾಗೇ ಆಗಿದೆ. ಇವಾಗ ಮನೆಯಲ್ಲಿ ಪಪಾಯ ಇತ್ತು. ಸರಿ ನನ್ನ ಮಗ ಕೇಳ್ತಾ ಇದ್ದ ಪಪಾಯ ಅಂತಂದ್ಬಿಟ್ಟು, ಹಾಗಾಗಿ ಕಟ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮಮ್ಮ ನಾನೇ ಚಪಾತಿ ಮಾಡಿ ತಂದುಕೊಡ್ತೀನಿ, ನೀನೇನು ತಿಂಡಿ ಮಾಡಬೇಡ, ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ನನ್ನ ಮಗನೂ ಕೂಡ ಎದ್ದಿದ್ದ ಅಲ್ವಾ, ಅವನಿಗೂ ಕೂಡ ಒಂದು ಗ್ಲಾಸ್ ಹಾಲು ಕೊಟ್ಟಿದ್ದೆ. ಕುಡಿದ್ಬಿಟ್ಟು ಅವನು ಕೂಡ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದ. ಸರಿ ಅಷ್ಟೊತ್ತಿಗೆ ನಾನು ಕೂಡ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಬಿಡೋಣ, ಆಮೇಲೆ ನಾನು ಕೂಡ ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ನಾನು ಇವಾಗ ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಒಂದು ವಾರದಿಂದ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಹೊತ್ತೇನು ನಾನು ತಿಂಡಿ ತಿನ್ನಲ್ಲ. ಇಫ್ ಇನ್ ಕೇಸ್ ಏನಾದರೂ ತಿಂಡಿ ತಿನ್ನಬೇಕು ಅಂತಂದರೆ ಮಧ್ಯಾಹ್ನದ ಹೊತ್ತು ಫ್ರೂಟ್ಸು, ಇಲ್ಲ ಅಂತ ಅಂದರೆ ರವೆ ಗಂಜಿ ತೊಗೊಳ್ತೀನಿ. ಸೊ ಈ ರೀತಿಯಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಬಟ್ ನನಗೆ ಇವಾಗ ಒಂದು ವಾರದಿಂದ ಬಂದುಬಿಟ್ಟು ನಾನು 1 kg ವೆಯ್ಟ್ ಲಾಸ್ ಆಗಿದ್ದೀನಿ. ಆದಷ್ಟು ನಾನು ಬೆಳಗ್ಗೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ. ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ವಾಕ್ ಅಂದ್ರೂ ಸಂಜೆ ಹೊತ್ತು ವಾಕ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಹೇಗಾಗುತ್ತೋ ಹಾಗೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಬಟ್ ಬೆಳಗ್ಗೆ ಹೊತ್ತು ಆದಷ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಬ್ರೇಕ್ಫಾಸ್ಟ್ ಜಾಗದಲ್ಲಿ ನಾನು ಈ ರೀತಿಯಾಗಿ ಏನಾದರೂ ಫ್ರೂಟ್ಸ್ ತೊಗೊಳ್ತೀನಿ ಅಷ್ಟೇ. ಸೊ ಈಗ ನನಗೆ ಅಪ್ಪುಗೆ ಇಬ್ರಿಗೂ ಸೇರಿ ನಾನು ಫ್ರೂಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಫ್ರೂಟ್ಸ್ ಎಲ್ಲ ತಿಂದಿದ್ದಾಯಿತು. ಆಮೇಲೆ ಇವಾಗ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ನನಗೊಂಥರ ಆರಾಮ್ ಅಂತ ಅನಿಸುತ್ತೆ. ಫಸ್ಟು ಅಡುಗೆ ಮನೆ ಕ್ಲೀನ್ ಆಗಿಬಿಡಬೇಕು, ದೆನ್ ಅದಾದಮೇಲೆ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಉಷಾಕ ಕೂಡ ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಸೊ ಈ ರೀತಿಯಾಗಿ ಯಾರಾದರೂ ಕಾಲ್ ಮಾಡಿದಾಗ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಿಜವಾಗ್ಲೂ ಕೆಲಸ ಮಾಡ್ದಂಗೆ ಅನಿಸಲ್ಲ, ಇಷ್ಟು ಬೇಗ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಸೊ ನಾನಂತೂ ಇದೇ ರೀತಿಯಾಗೇ, ನೀವು ಯಾವ ರೀತಿ ಈ ರೀತಿ ಯಾರ ಹತ್ರನಾದರೂ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ತೀರಾ ಅಂತ ತಿಳಿಸಿ. ಇಲ್ಲ ಅಂತ ಅಂದರೆ ಟಿ ವಿನಲ್ಲಿ ಯಾವುದಾದ್ರೂ ಸಾಂಗ್ಸ್ ಹಾಕ್ಕೊಂಡು ಆರಾಮಾಗಿ ಕೇಳಿಸ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಇರುತ್ತೆ ನನ್ನ ಬೆಳಗಿನ ರೂಟೀನ್. ಒಟ್ಟು ನನಗೆ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗ್ದೋಗ್ಬಿಟ್ಟಿರುತ್ತೆ. ಇವನ್ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿಬಿಟ್ಟಿರ್ತೀನಿ. ಕೆಲವೊಮ್ಮೆ ಏನು ಅಂತ ಅಂದರೆ ಇರುತ್ತೆ ಅಲ್ವಾ ಏನಾದರೂ ಒಂದೊಂದು. ಸೊ ಆ ರೀತಿ ಏನಾದರೂ ಕೆಲಸಗಳಿದ್ದಾಗ ಒಂದು ಸ್ವಲ್ಪ ಕೆಲಸಗಳು ಲೇಟ್ ಆಗುತ್ತೆ. ಆವಾಗ ಸಂಜೆ ಹೊತ್ತು ಪೂಜೆ ಮಾಡ್ಕೊಳ್ತೀನಿ. ಆದಷ್ಟು ನಾನು ಮಧ್ಯಾಹ್ನದ ಹೊತ್ತೇ ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ತುಂಬ ಬೇಗನೆ ಆಗಲ್ಲ, ಒಂದು 12 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಳ್ತೀನಿ. ಸೊ ಇವತ್ತೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ಇತ್ತು. ಹಿಂದಿನ ದಿನ ನಾನು ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೆ. ಸೊ ಇವಾಗ ಅದೆಲ್ಲ ಒಣಗಿರುತ್ತೆ, ಹೋಗಿ ತೊಗೊಂಡು ಬರಬೇಕು. ಆಮೇಲೆ ಅಷ್ಟು ಬಟ್ಟೆಗಳನ್ನ ಕೂತ್ಕೊಂಡು ಮರ್ಚಬೇಕು. ಸೊ ಎಷ್ಟು ಬಟ್ಟೆ ಇದೆ ಅಂತ
ಆಲ್ಮೋಸ್ಟ್ ಒಂದು ವಾರದ ಬಟ್ಟೆ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಕೂಡ ಮಧ್ಯದಲ್ಲಿ ಟ್ರಿಪ್ಪಿಗೆ ಬೇರೆ ಹೋಗಿದ್ವಿ ಅಲ್ವಾ, 1 ಡೇ ಟ್ರಿಪ್. ಅಲ್ಲಿ ಬಟ್ಟೆ ಎಲ್ಲ ಒದ್ದೆ ಆಗಿರೋದನ್ನೆಲ್ಲ ಹಾಗೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಅದನ್ನು ಹಾಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ, ಅವಾಗಿಂದ ಅವಾಗ ವಾಶ್ ಮಾಡಿಬಿಟ್ರೆ ಅದು ಸ್ಮೆಲ್ ಆ ಥರ ಎಲ್ಲ ಏನೂ ಬರೋಲ್ಲ ಅಂತ ಹಿಂದಿನ ದಿನವೇ ಬಟ್ಟೆನ ವಾಶ್ಗೆ ಹಾಕ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಒಣಗಾಕಿದ್ದೆ. ಇವಾಗ ಹೋಗಿ ಅದನ್ನು ತೊಗೊಂಡು ಬರಬೇಕು. ಹಾಗೆಯೇ ನಾನು ಹೇರ್ ಆಯಿಲ್ ಮಾಡ್ಕೊಳ್ಳೋಕ್ಕೆ ಅಂತ ದಾಸವಾಳದ ಎಲೆನ ತೊಗೊಂಡು ಬಂದಿದ್ದೆ. ನಮ್ಮ ಸೈಟ್ ಹತ್ರ ಇತ್ತು ದಾಸವಾಳದ ಗಿಡ ಅಂತ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೇ ಒಂದು ಕಡ್ಡಿ ಹಾಗೆ ಕಿತ್ಕೊಂಡು ಬಂದುಬಿಟ್ಟಿತ್ತು. ಅದನ್ನು ಯಾಕೆ ಸುಮ್ಮನೆ ಬಿಸಾಕೋದು, ನೋಡೋಣ ಅಂತ ಅಂದ್ಬಿಟ್ಟು ಪಾಟಲ್ಲಿ ಹಾಕಿದ್ದೆ. ಅದು ತುಂಬ ಚೆನ್ನಾಗಿ ಚಿಗುರೊಡೆದಿದೆ. ಹಾಗೆಯೇ ಇದು ಕೂಡ ಅಷ್ಟೇ, ಈ ಒಂದು ಗಿಡನ ನಾನು ಸುಮ್ಮನೆ ಹಾಗೆ ಬಿಸಾಕಿದ್ದು ಪಾಟಲ್ಲಿ, ನೋಡೋಣ ಬೆಳೆಯುತ್ತಾ ಇಲ್ವಾ ಅಂತ. ಬಟ್ ಅದು ಚೆನ್ನಾಗೇ ಬೆಳೆದ್ಬಿಟ್ಟಿದೆ. ನಾನು ಇವನ್ ಅದನ್ನು ನೆಟ್ಟಿರಲಿಲ್ಲ ಕೂಡ, ಸುಮ್ಮನೆ ಹಾಗೆ ಇಟ್ಟಿದ್ದೆ ಅಷ್ಟೇ ಪಾಟ್ ಒಳಗೆ. ಆಮೇಲೆ ಇದು ಜೇಡ್ ಪ್ಲ್ಯಾಂಟು, ಇದು ನಮ್ಮ ಮನೆ ಒಳಗೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೇ ಒಂದು ಸ್ವಲ್ಪ ದೊಡ್ಡ ಪಾಟ್ನ ತೊಗೊಂಬಂದು ಹಾಕಬೇಕು. ಸೊ ಅದು ಸಸಿ ಇತ್ತು ಅಲ್ವಾ ಇಷ್ಟು ದಿನ, ಅದೇ ಚಿಕ್ಕ ಪಾಟಲ್ಲೇ ಹಾಕಿದ್ದೆ. ಹಾಗೆಯೇ ಅರೇಕಾ ಪ್ಲ್ಯಾಂಟ್ ಆಗಿರ್ಬೋದು, ಪ್ರತಿಯೊಂದು ಪಾಟನ್ನು ಕೂಡ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅರೇಕಾ ಪ್ಲ್ಯಾಂಟ್ ಎಲ್ಲ ಬಂದುಬಿಟ್ಟು ಮನೆ ಒಳಗೆ ಕೂಡ ನಾವು ಇಟ್ಟು ಬೆಳೆಸ್ಬೋದು, ಇಂಡೋರ್ ಪ್ಲ್ಯಾಂಟಾಗಿ ಕೂಡ ನಾವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಫಸ್ಟೆಲ್ಲ ನಾನು ಮನೆ ಒಳಗಡೆ ಇಟ್ಟಿದ್ದೆ, ಬಟ್ ಇವಾಗ ಬಂದು ಇಷ್ಟು ಚಿಕ್ಕ ಮನೆಯಲ್ಲಿ ನಾನು ಏನು ಇಡೋಕ್ಕಾಗತ್ತೆ, ಹಾಗಾಗಿ ಹೊರಗಡೆನೇ ಇಟ್ಟಿದ್ದೀನಿ. ಮನೆ ಒಳಗಡೆ ಮಾಮೂಲಿ ಸ್ನೇಕ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಸೊ ಅದು ಬಂದ್ಬಿಟ್ಟು ಏನಂದರೆ ಒಂದು ಸ್ವಲ್ಪ ಮನೆಯಲ್ಲಿ ಏರ್ ಪ್ಯೂರಿಫೈಯರ್ ಆಗಿ ಕೂಡ ವರ್ಕ್ ಆಗುತ್ತೆ. ಹಾಗಾಗಿ ಆಮೇಲೆ ನಮ್ಮಮ್ಮ ಕೂಡ ಬಂದರು. ನಾನು ನಮ್ಮಮ್ಮಂಗೆ ಹೇಳಿದೆ ಅಪ್ಪುಗೆ ಸ್ನಾನ ಮಾಡಿಸ್ಬಿಡಿ ಮಮ್ಮಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪು ಏನು ನನ್ನ ಹತ್ರನೇ ಸ್ನಾನ ಮಾಡಿಸ್ಕೊಳ್ಳೋದು, ಇಲ್ಲ ಅವ್ರ ಅಪ್ಪನ ಹತ್ರನೇ ಸ್ನಾನ ಮಾಡಿಸ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ಅಮ್ಮನ ಮನೆಯಲ್ಲಿದ್ದಾಗ ಅಮ್ಮನೇ ಸ್ನಾನ ಮಾಡಿಸ್ತಾರೆ, ನಮ್ಮ ಅಪ್ಪನೂ ಸ್ನಾನ ಮಾಡಿಸ್ತಾರೆ, ನನ್ನ ತಮ್ಮನೂ ಸ್ನಾನ ಮಾಡಿಸ್ತಾನೆ. ಸೊ ಈ ರೀತಿಯಾಗಿ ಎಲ್ಲರ ಹತ್ರನೂ ಸ್ನಾನ ಮಾಡಿಸ್ಕೊಳ್ತಾನೆ. ಬಟ್ ಏನಂತಂದರೆ ಒಂದು ಸ್ವಲ್ಪ ಹಠ ಮಾಡೋದು ಜಾಸ್ತಿ ಅಂತ ಅಂದರೆ ನನ್ನ ಹತ್ರನೇ. ನಾನು ಹೆಂಗೆ ಸ್ನಾನ ಮಾಡಿಸಿದ್ರು ಏನಾರೋ ಒಂದೊಂದು ಕಯ್ಯ ಅಂತ ಅಳ್ತಿರ್ತಾನೆ. ಈ ರೀತಿಯಾಗಿ ಇಲ್ಲ ಅಂತಂದರೆ ಜೀವನ ಹತ್ರನೇ ಒಂದು ಸ್ವಲ್ಪ ಹಠ ಮಾಡೋದು ಜಾಸ್ತಿ. ಅವ್ನಿಗೇನಂತ ಅಂದರೆ ಅವನಿಗೆ ಸೋಪು ಬ್ರಷು ಎಲ್ಲ ಕೊಟ್ಬಿಡ್ಬೇಕು, ಅವನೇ ಸ್ನಾನ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ನಾವೇನಂತ ಅಂದರೆ ಅವ್ನ ಕೈ ಕೊಟ್ಟರೆ ನಾವು ಗಂಟೆಗಟ್ಟಲೆ ಸ್ನಾನ ಮಾಡ್ಕೊಂಡು ಸುಮ್ಮನೆ ಅವನಿಗೆ ಶೀತ ಮಾಡಿಸ್ಬೇಕು. ಸೊ ಹಾಗಾಗಿ ಬೇಗನೆ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ಬಂದಿರ್ತಾನೆ. ಇವಾಗ ಅಮ್ಮ ಹೇಗಿದ್ರು ಬಂದ್ರಲ್ಲ, ನಾನು ಕೇಳಿದೆ ಸ್ನಾನ ಮಾಡ್ತೀರಾ ಮಮ್ಮಿ ಅಂತ, ಸರಿ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದಾರೆ. ನಮ್ಮಮ್ಮ ಅಂತೂ ಫುಲ್ಲು ನೀಟಾಗಿ ಸಾಫ್ಟಾಗಿ ಸ್ನಾನ ಮಾಡಿಸ್ತಾಯಿದ್ರು. ಅವ್ನಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಖುಷಿಯಾಗಿ ಸ್ನಾನ ಮಾಡಿಸ್ಕೊಳ್ತಾನೆ. ಹಾಗೆಯೇ ಅಪ್ಪುಗೆ ನಾನು ಬೇಬಿ ಹಗ್ ಶಾಂಪೂನ ಯೂಸ್ ಮಾಡ್ತೀನಿ. ಹಾಗೆಯೇ ಸೋಪ್ ಬಂದುಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ನಾನು ಜಾನ್ಸನ್ಸ್ ಬೇಬಿ ಸೋಪ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದ್ದರೆ ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಮುಂಚೆ ಎಲ್ಲ ನಾನು ಸೆಬಾ ಬಣ್ಣ ಯೂಸ್ ಮಾಡ್ತಾಯಿದ್ದೆ. ಈ ಸರಿ ನಾನು ಸೋಪ್ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿದಾಗ ಸೆಬಾ ಮೆಡ್ ಇರಲಿಲ್ಲ. ಸೊ ಹಾಗಾಗಿ ಸರಿ ಅಂತ ಜಾನ್ಸನ್ಸ್ ಬೇಬಿ ಸೋಪ್ನೇ ತೊಗೊಂಡು ಬಂದಿದ್ದೆ. ಸೊ ನೆಕ್ಸ್ಟ್ ಟೈಮ್ ಇದು ಸೋಪ್ ಖಾಲಿ ಆದಮೇಲೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಳ್ಬೇಕು. ಇಲ್ಲಿ ಲೋಕಲ್ ಶಾಪಲ್ಲಿ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಕೆಲವೊಂದರಲ್ಲಿ ಸಿಗೋಲ್ಲ. ಸೊ ಈ ರೀತಿಯಾಗಿ ಆಗುತ್ತೆ. ಬಟ್ ಏನಂತ ಅಂದರೆ ಅವನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಸೆಬಾ ಮೆಡ್ಡು. ಬಟ್ ಇವಾಗ ಒಂದು ಸ್ವಲ್ಪ ನೋಡಬೇಕು ಅಷ್ಟೇ ಜಾನ್ಸನ್ಸ್ ಬೇಬಿ. ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿರುವಾಗಿಂದನೂ ಯೂಸ್ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಅಂಥ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡು ತೊಗೊಂಡು ಬಂದ ಅಷ್ಟೇ. ಮೆಂಟಲ್ ನನ್ನ ಮಗ ಅವನು. ಕಟ್ ಮಾಡಿಲ್ಲ, ಕಟ್ ಮಾಡಿ ಫಸ್ಟ್ ಕಟ್ ಮಾಡಲ್ವಾ? ಕ್ರೀಮ್ ತಂದಿಲ್ವಾ? ಕ್ರೀಮ್ ಕೊಡಿ. ಏನು ಮಮ್ಮಿ ಹೋಗ ಅಲ್ಲಿ ಬಟ್ಟೆ ಹಾಕ್ಸ್ಕೋ ಫಸ್ಟು. ಬೇಗ ಬಾ. 1 2 3 ಹೋಗಪ್ಪ, ನಾನು ಹೋಗ್ತೀನಿ ಈಗ. ಬೇಗ ಬಾ. 1 2 3 4 5 ಒಬ್ಬೊದ್ರೆ ಈ ಥರ ಟೀ ಶರ್ಟ್ 2 3 ಇದೆ. ಸಾಯನಲ್ಲ ಇರೋ ತಲೆ ಹೊಡ್ತೀನಿ ಕ್ಲೀನ್. ತಲೆ ತಲೆ ಮೈಗೆಲ್ಲ
ಹೊಸ ಹೊಸ ಎಷ್ಟು ಪಪ್ಪಾಯ ತಿನ್ನಬೇಕು ನೀನು ಹೊಡೀರಿ ಬಿಡು ಹೋಗೋಣ ಇರು ಈ ಕೈ ತಿನ್ಬಿಟ್ಟು ಬಂದು ಹಚ್ಚಿ ಮಾಡ್ಬಿಡು ಹಾಂ ಏನು ಏನು ಕಾಲು ಹಾಕ್ಬೇಕಾ ಚಪ್ಪಲ್ ಹಾಕು ನಡಿ ಕಾಲಿಗೆ ಹಾಕೋ ಬೇಡ ಕಣೆ ಧೂಳು ಬಂದ್ಮೇಲೆ ಹಾಕು ಗಾಳಿ ಬಾಬು ಏನೇನೋ ಬುಕ್ಕೆಲ್ಲ ತಂದ್ಬಿಟ್ಟವ್ರೆ ಪಾಪ ಬಾ ಮಮ್ಮಿ ತಿನ್ನಿವಂತೆ ಬಾ ಚಪಾತಿ ತಿನ್ಕೊಂಬರಿವಂತೆ ಮಮ್ಮಿಗೂ ತಗೊಂಡು ಬಾ ಮಮ್ಮಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರೆ ಚಪಾತಿ ತಿನ್ಕೊಂಬರಿವಂತೆ ಬಾ ಬಾರವಾ ನೋಡೆ ಬರೋಳು ಬಂತೆ ಬಾ ಚಪಾತಿ ತಿನ್ಕೊಂಡು ಮಮ್ಮಿ ಹೋಗು ಅಪ್ಪು ಅಮ್ಮ ಕರಿತಾ ಇದ್ದಲ್ವಾ ಹೋಗಲ್ವಾ ನೀನು ಗಿಡಕ್ಕೆ ನೀರಾಗ್ದೆ ಬಾ ಮಮ್ಮನ್ ತಿನ್ಕೊ ಬರೀವಂತೆ ನೋಡ್ಬಾ ಬಾ ಮಮ್ಮಿ ಮೊನ್ನೆ ನಾನು ದಾಸವಾಳದ ಇದು ಕಡ್ಡಿ ತೊಗೊಂಬಂದಿದ್ನಲ್ಲ ದಾಸವಾಳದ ಕಡ್ಡಿ ಅದು ನೋಡಿ ಇಲ್ಲಿ ಚುಚ್ಚಿರೋದಕ್ಕೆ ಚಿಗುರು ಬಂದೈತೆ ಸುಮ್ಮನೆ ಕಡ್ಡಿನ ಚುಚ್ಚಿದ್ದೆ ಇದು ಎಲ್ಲ ಚಿಗುರು ಬಂದ್ಬಿಟ್ಟೈತೆ ಆಗ್ಲಿ ಇದು ಒಂದೆಲ್ಗಂತೂ ಬಾಡೋಗ್ಬಿಟ್ಟಿತ್ತು ಫುಲ್ಲು ನೀರೇ ಹಾಕಲ್ಲ ಇವಾಗೆಲ್ಲ ಎಲೆ ಅಗ್ಲ ಆಯ್ತೈತೆ ಫಸ್ಟ್ ಇಷ್ಟೇ ಇತ್ತು ಸುಮ್ಮನೆ ಇರ ಇದು ಎಲ್ಲ ಚೇಂಜ್ ಮಾಡಿದೆ ಇದು ಗಿಡ ಅದ್ರಲ್ಲಿ ಮನಿ ಪ್ಲಾಂಟ್ ಸೇರ್ಕೊಂಡಿತ್ತಲ್ಲ ಯಾವುದಕ್ಕೂ ಬೇರೆ ಪಾರ್ಟ್ ಕೀಳ್ತಾವ ನೋಡು ಮಮ್ಮಿ ತಿಂಡಿ ಮಾಡತ್ತಲ್ಲ ಹಾಕೊಡ್ತೀನಿ ನೋಡಿ ಬಾ ಮಮ್ಮನ್ ತಿನ್ಕೊಂಡ್ ಬರೀವಂತೆ ಬಾ ಅದು ಬೇಡ ಬಾ ಬರಲ್ವಾ ನಾನು ಬರಲ್ಲ ನಾನು ಹೋಗ್ತೀನಿ ಚಪಾತಿ ಬಗ್ಗೆ ಮಾಡಿ ಕಳಿಸ್ತೀನಿ ಎಷ್ಟೊಂದು 2 ಸೆಕೆಂಡ್ಗೆ ಅವನ ಹತ್ರ ಏನೋ ಕಳಿಸ್ತೀನಿ ಇಲ್ಲಾಂದ್ರೆ ಇಲ್ಲಿ ಅಮ್ಮ ಅಮ್ಮ ಏನು ಅದೇ ತಾನೆ ಪ್ರಾಕ್ಟೀಸ್ ಇರೋ ಅಲ್ಲಿ ಕೂಡ ತರಬಿಲ್ಲ ಸಮೇತ ಮಮ್ಮಿ ಯಾರು ಹಾಕಿದ್ದಿತ್ತದು ಮಮ್ಮಿ ಬಿಯಾ ಮಮ್ಮಿ ಬಿಯಾ ಬಾ ಹೋಗೋಣ ಕಸ ಆದ್ರೆ ನೋಡಿ ಎಷ್ಟಾಗೋಗೈತೆ ಬೆಂಕಿ ಹಾಕ್ಬೇಕು ನಡಿ ಇವಾಗ ಅಮ್ಮಿ ಹೆಂಗ್ ಓಡಾಕ್ತಾನೆ ನೋಡು ಗಬ್ ನನ್ನ ಮಗ ಅದೇ ಯಾಕಂಗೆ ಸೊ ಬೆಳಗ್ಗೆ ನಾನು ಫ್ರೂಟ್ಸ್ನ ತಿಂದಿದ್ದೆ ಅಪ್ಪುಗೆ ಮಾಮೂಲಿ ಚಪಾತಿನ ಕೊಟ್ಟು ಕಳಿಸಿದ್ರು ನಮ್ಮಮ್ಮ ಹಾಗೇ ತಿಂದಿದ್ದ ಇನ್ನೇನು ಮಧ್ಯಾಹ್ನ ಅಡುಗೆ ಮಾಡ್ತೀಯ ಅಲ್ಲೇ ಬಂದ್ಬಿಡು ಅಂತ ಹೇಳಿದ್ರು ಸೊ ಇಲ್ಲೇ ಬಂದೆ ಇವಾಗ ಚಪಾತಿ ಹಾಗೆಯೇ ಚಿಕನ್ ಸಾಂಬಾರಿತ್ತು ಅಂತ ಹಾಕ್ಕೊಟ್ಟಿದ್ದಾರೆ ತಿನ್ನಬೇಕು ಹಾಗೆಯೇ ಇವಾಗ ಮನೆಯಲ್ಲಿ ಪೈನಾಪಲ್ ಇತ್ತು ನಮ್ಮಮ್ಮ ನೆನ್ನೆನೇ ಹೇಳಿದರು ನ್ಯೂ ಇಯರ್ ದಿನ ಪೈನಾಪಲ್ ಕೇಸರಿಬಾತ್ ಮಾಡು ಅಂತ ನಮ್ಮ ಮಮ್ಮಿಗೆ ಮಾಡೋದಕ್ಕೆ ಗೊತ್ತಿಲ್ಲ ಅಂತೆ ಸೊ ಹಾಗಾಗಿ ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಒಂದು ಫುಲ್ಲು ಪೈನಾಪಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಮ್ಮಿ ರವೆನ ಹುರ್ಕೊಳ್ತಾ ಇದ್ದಾರೆ ಅದು ಮಾಮೂಲಿ ಈಸಿ ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು ನಮ್ಮಮ್ಮ ಯೂಶ್ವಲಾಗಿ ಪೈನಾಪಲ್ ಕೇಸರಿಬಾತ್ ಎಲ್ಲ ಮಾಡೋದಿಲ್ಲ ನಾರ್ಮಲ್ ಕೇಸರಿಬಾತ್ ಮಾಡ್ತಾರೆ ಸೊ ಪೈನಾಪಲ್ ಕೇಸರಿಬಾತ್ ನಮ್ಮ ಮನೆಯಲ್ಲಿ ನಾನೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಜೀವನ್ ರಾತ್ರಿ ಏನಂತಾರೆ ಗೊತ್ತಾ ನಾನು ಕೆರಾಟಿನ್ ಮಾಡಿಸ್ತೀನಿ ರೀ ಅಂತ ಅಂದರೆ ಮಾಡಿಸಿವಂತ ಸುಮ್ಮನೆ ಮನೆಯೆಲ್ಲ ಕಟ್ಟಿದಾದ್ಮೇಲೆ ಅಂತ ಅಂದರು ಯಾಕೆ ಇವಾಗ ಮಾಡಿಸಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಕೂದಲು ಧೂಳೆಲ್ಲ ಬೀಳ್ತೈತೆ ಅದೇ ಸಿಮೆಂಟ್ ಧೂಳೆಲ್ಲ ಆಗುತ್ತೆ ಅಂದ್ರ ಆಮೇಲೆ ನೋಡಿದ್ರೆ ಏರ್ ಕಟ್ಟೆ ಚೆನ್ನಾಗಿಲ್ಲ ಒಂಥರ ಕಾಣಿಸ್ತೀನಿ ರೀ ನಾನು ಅಂತಂದರೆ ನೀನು ಡಬ್ಬ ಥರ ಏರ್ ಕಟ್ ಮಾಡಿಸ್ಕೊಂಡು ಬಂದಿದ್ಯಾ ಅದೇನಂತ ಏರ್ ಕಟ್ಟೋ ಇದು ಚೆನ್ನಾಗಿ ಮಾಡಿಲ್ಲ ಹರ್ಷಿತಾ ಥರ ಹೋಗಿದ್ರೆ ಅವಳೇ ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಶೇಪ್ ಕೂತಿಲ್ಲ ಹಿಂಗೆ ಒಳ್ಳೆ ವಿ ಶೇಪ್ ಥರ ಇತ್ತು ಏನು ಒಳ್ಳೆ ಒಳ್ಳೆದೇ ಇವಾಗ ನಾನು ಬಿಡ್ತೀನಮ್ಮ ಕೂದಲು ನನ್ ಯಾಕೆ ಹಗ್ಲಿಗೆ ಬರಲ್ಲ ನಿಂಗೆ ಯಾಕೆ ಹೀಗೆ ಬರ್ತದೆ
ನಾನು ನಿಂತರನೇ ಒಂದು ಜಡೆ ಕ್ಲಿಪ್ ಹಾಕೊ ಬಂದಿದೆ ತಾನೇ ಅವ್ನು ನನಗೆ ಈಗ ಬಂದಿಲ್ಲ ನನ್ನ ಒಳ್ಳೆ ನೋಡು ಬಿಟ್ರೆ ಕೂದಲು ಐತೆ. ಸೊ ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೆ, ಅದಂತೂ ಫುಲ್ಲು ಡಬ್ಬ ಥರನೇ ಕಾಣಿಸ್ತಿದೆ ಅಂತ ಹೇಳ್ಬೋದು. ನಾನು ಸುಮ್ಮನೆ ಲೂಸ್ ಹೇರ್ ಬಿಟ್ರೂ ಸಾಕು, ಫುಲ್ಲು ಒಳ್ಳೆ ಜಾಸ್ತಿ ಕೂದಲಿದೆ ಅನ್ನೋ ಥರ ಫುಲ್ ಹರಡ್ಕೊಂಬಿಟ್ಟಿರುತ್ತೆ. ಲೂಸ್ ಹೇರ್ ಬಿಡಬೇಕು ಅಂದ್ರೂ ಒಂಚೂರು ಚೆನ್ನಾಗೇ ಕಾಣಿಸಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಇವಾಗ ಏನಾದರೂ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಕೂದಲು ಆರಲಿ ಅಂತ ಬಿಟ್ಟಿರ್ತೀನಿ. ಸೊ ಅಷ್ಟು ಬಿಟ್ಬಿಟ್ರೆ ಸಾಕು, ಫುಲ್ಲು ಹರಡ್ಕೊಂಬಿಟ್ಟಿರುತ್ತೆ. ಸೊ ಅದಕ್ಕೆ ಅಂತ ಇದ್ದೆ ನನ್ನ ತಂಗಿ ಹತ್ರ ಕೂಡ ನಾನು ಸ್ಮೂತ್ನಿಂಗ್ ಅಥವಾ ಕೆರಾಟಿನ್ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಬಿಕಾಸ್ ಈ ರೀತಿಯಾಗಿ ನನಗೆ ಇಷ್ಟ ಆಗ್ತಾಯಿಲ್ಲ. ಫಸ್ಟೆಲ್ಲ ನಾನು ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಈ ಥರ ಮಾಡಿಸಿ ಅಭ್ಯಾಸ ಆಗಿಬಿಟ್ಟು ಇವಾಗ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಏನೂ ಮಾಡಿಸೇ ಇಲ್ಲ ಅಲ್ವಾ. ಸೊ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ನನಗೆ ನಾನೇ. ಸೊ ನೋಡೋಣ ಯಾವಾಗುತ್ತೆ ಆವಾಗ ಹೋಗಿ ಕೆರಾಟಿನ್ ಅಥವಾ ಸ್ಮೂತ್ನಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ನೀವು ತಿಳಿಸಿ, ಓಕೆನಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅಟ್ ಪ್ರೆಸೆಂಟ್ ನಾನು ಕೆರಾಟಿನ್ ಅಥವಾ ಸ್ಮೂತ್ನಿಂಗ್ ಯಾವ್ದು ಮಾಡಿಸಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ. ನನಗಂತೂ ನಾನು ಸ್ಮೂತ್ನಿಂಗ್ ಬೇಡ, ಕೆರಾಟಿನ್ ಮಾಡಿಸೋಣ ಅಂತಲೇ ಅನ್ಕೊತಾ ಇರೋದು. ಬಿಕಾಸ್ ಸ್ಮೂತ್ನಿಂಗ್ ಬಂದುಬಿಟ್ಟು ಫುಲ್ಲು ಸ್ಟ್ರೈಟ್ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ ಕೂದಲು. ಸೊ ನ್ಯಾಚುರಲ್ ಅಂತ ಅನಿಸಲ್ಲ ನನಗೆ, ಅಷ್ಟೊಂದು ಪಿನ್ ಪಾಯಿಂಟ್ ಸ್ಟ್ರೈಟ್ ಥರ ಇರೋದು ಇಷ್ಟ ಆಗೋಲ್ಲ. ಕೆರಾಟಿನ್ ಅಂತ ಅಂದರೆ ಅಷ್ಟೊಂದೇನು ಸ್ಟ್ರೈಟ್ ಥರ ಅನಿಸಲ್ಲ, ಸ್ಮೂತ್ನಿಂಗ್ ಆಗೂ ಇರುತ್ತೆ, ಮ್ಯಾನೇಜಬಲ್ ಆಗೂ ಇರುತ್ತೆ, ಹಾಗೆಯೇ ಹೇರ್ಸ್ ಕೂಡ ಬೌನ್ಸಿಯಾಗಿ ಕಾಣಿಸುತ್ತೆ. ಸೊ ನನಗೆ ಕೆರಾಟಿನ್ ಮಾಡಿಸಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಮಾಡಿಸಿದ್ರೆ ಈ ರಿಸಲ್ಟ್ ಚೆನ್ನಾಗಿದೆ ಅಂತ ಯಾವ್ದು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವಾಗ ಕೇಸರಿಬಾತ್ ಕೂಡ ಮಾಡಿದ್ದಾಯಿತು, ತುಂಬಾ ಟೇಸ್ಟಿಯಾಗಿ ಇತ್ತು. ಮತ್ತು ನಾನೇನು ರೆಸಿಪಿ ಶೂಟ್ ಮಾಡ್ಕೊಳ್ಳಿಲ್ಲ ಬಿಕಾಸ್ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.